ದಾಂಡೇಲಿಯ ಗುತ್ತಿಗೆದಾರ ರವಿಶಂಕರ್ ಜನ್ನು ಅವರ ನಿಧನಕ್ಕೆ ಕಳೆದ 7 ವರ್ಷಗಳಿಂದ ಬಟಾವಣೆಯಾಗದಿರುವ ಕಾಮಗಾರಿಗಳ ಬಿಲ್ ಹಾಗೂ ಅವರ ಆರ್ಥಿಕ ಸಂಕಷ್ಟವೇ ಕಾರಣವಾಗಿದೆ. ಅವರ ನಿಧನಕ್ಕೆ ಸರ್ಕಾರವೇ ಹೊಣೆಯಾಗಿದೆ ಎಂದು ಆಕ್ಷೇಪಿಸಿ ದಾಂಡೇಲಿಯ ಕೆನರಾ ಲೋಕೋಪಯೋಗಿ ಗುತ್ತಿಗೆದಾರ ಸಂಘದವರು ದಾಂಡೇಲಿ ನಗರಸಭೆ ಎದುರು ಬುಧವಾರ ಪ್ರತಿಭಟನೆ ನಡೆಸಿದರು. ಗುತ್ತಿಗೆದಾರ ರವಿಶಂಕರ್ ಜನ್ನು ತಮ್ಮ ಬಾಕಿ ಇರುವ ಬಿಲ್ಗಳನ್ನು ಮಂಜೂರಿ ಮಾಡಿಸಿಕೊಳ್ಳುವ ಸಲುವಾಗಿ ಓಡಾಡುತ್ತಿದ್ದರು. ಅವರಿಗೆ ಲೋಕೋಪಯೋಗಿ ಇಲಾಖೆಯ ಠೇವಣಿ ಹಣ ಸುಮಾರು 7 ವರ್ಷದಿಂದ ಬಿಡುಗಡೆಯಾಗಿಲ್ಲ. ದಾಂಡೇಲಿ ನಗರಸಭೆಯ 2019-20ನೇ ಸಾಲಿನ ಎಸ್ಎಫ್ಸಿ ವಿಶೇಷ ಅನುದಾನದಡಿಯಲ್ಲಿ ನಿರ್ವಹಿಸಿದ ಕಾಮಗಾರಿ ಬಿಲ್ ಬಾಕಿ ಇದೆ. ಜೊಯ್ಡಾ ತಾಲೂಕು ಜಗಲ್ಪೇಟ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತುಂಬುಲಿಯಲ್ಲಿ ನಿರ್ವಹಿಸಿದ ರಸ್ತೆ ಕಾಮಗಾರಿಯ ಸುಮಾರು 35ರಿಂದ 40 ಲಕ್ಷ ರೂಪಾಯಿ 2 ವರ್ಷದಿಂದ ಬಾಕಿ ಇದೆ. ಹಲವು ಬಿಲ್ ಬಾಕಿ ಇದ್ದು ಅವರು ಮಾಡಿದ ಸಾಲ ತೀರಿಸಲಾಗದೆ ಸಂಕಷ್ಟಕ್ಕೆ ಒಳಗಾಗಿದ್ರು. ಆರ್.ಡಿ. ಜನ್ನೂರವರ ಹಾಗೆ ದಾಂಡೇಲಿಯ ಹಲವಾರು ಗುತ್ತಿಗೆದಾರರು ಸುಮಾರು 3 ಕೋಟಿಗಿಂತ ಹೆಚ್ಚಿನ ಕಾಮಗಾರಿಯನ್ನ ದಾಂಡೇಲಿ ನಗರಸಭೆಯಲ್ಲಿ ನಿರ್ವಹಿಸುತ್ತಿದ್ದಾರೆ. ಕಳೆದ 2.5 ವರ್ಷದಿಂದ ಗುತ್ತಿಗೆದಾರರು ಸಾಲದ ಸುಳಿಯಲ್ಲಿ ಸಿಲುಕಿ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಗುತ್ತಿಗೆದಾರರ ಹಣವನ್ನ ತಕ್ಷಣ ಬಿಡುಗಡೆ ಮಾಡಬೇಕು. ಇಲ್ಲದಿದ್ರೆ ಆರ್.ಡಿ. ಜನ್ನೂರವರ ಹಾಗೆ ಸರಣಿ ಸಾವುಗಳು ಸಂಭವಿಸುವುದರಲ್ಲಿ ಅನುಮಾನವಿಲ್ಲ. ಇತ್ತೀಚೆಗೆ ಸರ್ಕಾರದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳಿಂದ ಹಿಡಿದು ಅಧಿಕಾರಿಗಳು, ಮುಖ್ಯಮಂತ್ರಿಗಳ ತನಕ ಮಿತಿ ಮೀರಿದ ಭ್ರಷ್ಟಾಚಾರ ನಡೆಯುತ್ತಿದೆ. ಇದನ್ನು ನಾವು ಹಿಂದೆಂದೂ ನೋಡಿರಲಿಲ್ಲ. ಸರ್ಕಾರ 40% ಸರ್ಕಾರ ಎಂದು ನಾವು ಪ್ರತಿಭಟಿಸಿದ್ದೆವು. ಅದನ್ನ ಅಸ್ತ್ರವಾಗಿ ಬಳಸಿಕೊಂಡು ಅಧಿಕಾರಕ್ಕೆ ಬಂದ ಸರ್ಕಾರ ಈಗ ಅದಕ್ಕಿಂತ ಹೆಚ್ಚಿನ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂದು ಆರೋಪಿಸಿ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಗುತ್ತಿಗೆದಾರರ ಎಲ್ಲಾ ಬಾಕಿಗಳನ್ನ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಬಂಡವಾಳಾಗಿ ಮಾಡ್ತಾ ಇದೀವಿ ಅನ್ನುವಂಥದ್ದು ಸರ್ಕಾರ ನೆನಪಿಸ್ಕೋಬೇಕು. ಆ ಒಂದು ನೆನಪಿಸಿಕೊಳ್ಳುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕಂತೇಳಿ ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಂಡು ಮೊನ್ನೆ ದಿವಂಗತ ಆರ್.ಡಿ. ಜನ್ನು ಅವರ ಕುಟುಂಬಸ್ಥರು ಕೂಡ ನಮಗೆ ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಅವರ ಧರ್ಮಪತ್ನಿ ಮತ್ತು ಅವರ ಸುಪುತ್ರಿಯವರು ನಮ್ಮ ಸರ್ಕಾರ ನಮ್ಮ ನೋವುಗಳನ್ನ ಅರ್ಥ ಮಾಡಿಕೊಂಡು ನಮಗೆ ಆದಷ್ಟು ಬೇಗ ನಮ್ಮ ಗುತ್ತಿಗೆದಾರರ ಬಾಕಿ ಬಿಲ್ಗಳನ್ನು ಪಾವತಿಸಬೇಕಂತೇಳಿ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ನಮ್ಮ ಈ ಮನವಿಯನ್ನು ನಾವು ಓದುವ ಮುಖಾಂತರ ಪೌರಾಯುಕ್ತರಿಗೆ ಹಸ್ತಾಂತರಿಸ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಯವರು, ಕರ್ನಾಟಕ ಸರ್ಕಾರ. ಪೌರಾಯುಕ್ತ ವಿವೇಕ್ ಬನ್ನಿ ಮನವಿ ಸ್ವೀಕರಿಸಿ, ನಾವು ಈಗಾಗಲೇ 2024-25ರ ಅವಧಿಯ ಮೊದಲ ಹಂತದಲ್ಲಿ ದಾಂಡೇಲಿ ನಗರಸಭೆಯಿಂದ ಕೆಲಸ ಮಾಡಿದ ಗುತ್ತಿಗೆದಾರರಿಗೆ ಈಗಾಗಲೇ 5 ಕೋಟಿ ರೂಪಾಯಿ ಮಂಜೂರಿ ಮಾಡಲಾಗಿದೆ. ಉಳಿದ ಬಾಕಿ ಇರುವ ಹಣವನ್ನ ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ನಗರಸಭಾ ಅಧ್ಯಕ್ಷ ಅಶ್ಫಾಕ್ ಶೇಖ್ ಗುತ್ತಿಗೆದಾರರ ಬಿಲ್ಗಳನ್ನು ಶೀಘ್ರ ಮಂಜೂರಿ ಮಾಡಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು. ನಾನು ಜನವರಿ 27, 2025ನೇ ಸಾಲಿನಲ್ಲಿ ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾಗಿ ಅಧಿಕಾರ ಸ್ವೀಕರಿಸಿದೆ. ಈ ಒಂದು 4 ತಿಂಗಳ ಅವಧಿ ನಿನ್ನೆಗೆ ಕಂಪ್ಲೀಟ್ ಆಗಿದೆ. ಈ 4 ತಿಂಗಳ ಅವಧಿಯಲ್ಲಿ ಮೊದಲನೇ 2 ತಿಂಗಳು ನನಗೆ ದಾಂಡೇಲಿಯಲ್ಲಿ ಏನಿದೆ ಏನಿಲ್ಲ ಅನ್ನೋ ತಿಳ್ಕೊಳ್ಳಿಕ್ಕೆ ಸಮಯ ಬೇಕಾಯಿತು. ಅದಾದ ನಂತರ ಮಾರ್ಚ್ ಕೊನೆಯ ವಾರದಿಂದ ಏಪ್ರಿಲ್ ಮತ್ತು ಮೇ ಅಂದರೆ ಒಂದು 2 ತಿಂಗಳ ಅವಧಿಯಲ್ಲಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಮೊದಲನೇ ನಾನು ನಗರಸಭೆಯ ಪೌರಾಯುಕ್ತನಾಗಿ ಚಾರ್ಜ್ ತೊಗೊಂಡಾಗ ನೀವೆಲ್ಲ ಕಾಂಟ್ರಾಕ್ಟರ್ಸ್ ಬಂದು ನನಗೆ ಮನವಿ ಕೊಟ್ಟಿದ್ರಿ. ಆ ಮನವಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಅಳೆಲ್ಲ ಅವಾಗಲೂ ಕೂಡ ನೀವು ತೋರ್ಕೊಂಡಿದ್ರಿ. ಸಾಕಷ್ಟು ಬಿಲ್ಗಳು ಪೆಂಡಿಂಗ್ ಇದೆ. ಈ ಕೊಕ್ನಿಯವರು ನಿಮಗೆ ನೀವು ವ್ಯವಸ್ಥೆ ಗೊತ್ತಿಲ್ಲ ಸರ್, ನಾವು ಕೆಲಸ ಮಾಡ್ತೀವಿ, ಬಿಲ್ ಕೊಡೋದಿಲ್ಲ ಅಂತ ನೀವು ಹೇಳಿದ್ರಿ. ಅದಾದ ನಂತರ ನಿಮ್ಮ ಮನವಿ ಮೂಲಕ ನಮಗೆ ಕೊಟ್ಟಿದ್ರಿ. ಆ ಒಂದು ನಿಟ್ಟಿನಲ್ಲಿ ನನಗೆ ಎಷ್ಟು ಸಾಧ್ಯ ಇದೆಯೋ ಇರ್ತಕ್ಕಂಥ ಒಂದು ಸಿಬ್ಬಂದಿಗಳ ನಾನು ಉಪಯೋಗಿಸ್ಕೊಂಡು ನಾನು ಇಲ್ಲಿವರೆಗೂ ಒಟ್ಟು 78 ಬಿಲ್ಗಳನ್ನು ನಿಮಗೆ ಕಾಂಟ್ರಾಕ್ಟರ್ಸ್ಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಬಹುಶಃ ಒಂದು ವರ್ಷದಲ್ಲಿ ಕೂಡ ಇಷ್ಟೊಂದು ಬಿಲ್ಗಳು ಆಗಲಿಕ್ಕಿಲ್ಲ. ಆದರೆ ನಾನು 2-3 ತಿಂಗಳ ಅವಧಿಯಲ್ಲಿ 78 ವಿವಿಧ ಬಿಲ್ಗಳನ್ನು ಒಟ್ಟು 5,32 ಲಕ್ಷ ರೂಪಾಯಿಗಳಿಗೆ ನಾನು ನಿಮಗೆ ಸಂಗ್ರಹ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡಿದ್ದೆ. ಇದು ವಿತ್ ರೆಕಾರ್ಡ್ ಮತ್ತು ವಿತ್ ಇದಾಗಿ ಎಲ್ಲ ಕಾಂಟ್ರಾಕ್ಟರ್ಸ್ ಇಲ್ಲೇ ಇದ್ದಾರೆ. ಮೆಜಾರಿಟಿ ಆಫ್ ದಿ ಕಾಂಟ್ರಾಕ್ಟರ್ಸ್, ಕೆಲವೊಬ್ಬರು ಮಾತ್ರ ಹೊರಗಡೆ ಇರ್ಬೋದು. ಎರಡನೇದಾಗಿ ಎಸ್ಎಫ್ಸಿ ವಿಶೇಷ ಅನುದಾನ ಏನಿದೆ 2019-20ನೇ ಸಾಲಿನಲ್ಲಿ ತಮಗೆ ಅಲೋಕೇಶನ್ ಆಗಿತ್ತು. ಬಟ್ ಕಾರಣಾಂತರಗಳಿಂದ ಅದು ಅನುದಾನ ಸರ್ಕಾರದಿಂದ ನಮಗೆ ರಿಲೀಸ್ ಆಗಿಲ್ಲ. ರಿಲೀಸ್ ಆದ ತಕ್ಷಣ
ನಾವು ನೋಡಿದ್ವಿ ಜಮಾ ಆಗಲಿಕ್ಕೆ ಟ್ರೆಸರಿಗೆ ಜಮಾ ಆಗಲಿಕ್ಕೆ ಸುಮಾರು ಒಂದು 15-20 ದಿವಸಗಳ ಕಾಲ ತೊಗೊಂಡಿತ್ತು. ಅದಾದ ನಂತರ ಫೈಲನ್ನು ಕ್ರಿಯೇಟ್ ಮಾಡಲಿ ಟ್ರೆಸರಿಗೆ ಪ್ರೊಸೀಜರ್ ಮುಗಿಸ್ಲಿಕ್ಕೆ ಒಂದು 15 ದಿವಸ ಹೆಚ್ಚು ಕಡಿಮೆ ಆಗಿರ್ಬೋದು. ಒಂದು ತಿಂಗಳ ಅವಧಿಯಲ್ಲಿ ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇವತ್ತಿನ ದಿವಸಕ್ಕೆ SFC ಸ್ಪೆಷಲ್ 1 ಕೋಟಿ ರಿಲೀಸ್ ಆಗಿತ್ತು. 1 ಕೋಟಿ ಅನುದಾನವನ್ನು ನಾವು ಆಲ್ರೆಡಿ ಆ ಗುತ್ತಿಗೆದಾರರಿಗೆ ನೀಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ನಿಮ್ಮೆಲ್ಲರಿಗೂ ಗೊತ್ತಿದೆ ಆತ್ಮೀಯರೇ. ಪ್ರತಿಭಟನೆಯಲ್ಲಿ ಕೆನರಾ ಲೋಕೋಪಯೋಗಿ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಎನ್ ಶಶಿಧರನ್, ಪ್ರಧಾನ ಕಾರ್ಯದರ್ಶಿ ಬಿಎಲ್ ಲಮಾಣಿ, ಖಜಾಂಚಿ ಕೆ ಸುಧಾಕರ್ ರೆಡ್ಡಿ, ಸಂಘಟನಾ ಕಾರ್ಯದರ್ಶಿ ಆರ್ಸಿ ಸುದರ್ಶನ್, ಸಹ ಕಾರ್ಯದರ್ಶಿ ಎಸ್ಎಂ ಪಡುಕೋಣೆ, ಆನಂದ್ ಮಾಧವನ್, ಪದಾಧಿಕಾರಿಗಳು ಹಾಗೂ ಎಲ್ಲಾ ಗುತ್ತಿಗೆದಾರರು ಹಾಗೂ ಅವರ ಕುಟುಂಬದವರು ಉಪಸ್ಥಿತರಿದ್ದರು. ಗುತ್ತಿಗೆದಾರರು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಇತ್ತೀಚೆಗೆ ನಿಧನರಾಗಿದ್ದ ರವಿಶಂಕರ್ ಜನ್ನೂರ್ ಅವರ ಮಡದಿ ಶೈಲಶ್ರೀ ಹಾಗೂ ಮಗಳು ಅಶ್ವಿನಿ ಭಾಗವಹಿಸಿ ಗಮನ ಸೆಳೆದರು. ಪ್ರತಿಭಟನೆಯ ವೇಳೆ ಜನ್ನು ಅವರ ಕುರಿತಾಗಿ ಮಾತನಾಡುತ್ತಿದ್ದಂತೆಯೇ ಜನ್ನು ಅವರ ಮಡದಿ ಒಂದಿಷ್ಟು ಕಾಲ ಉದ್ವೇಗಕ್ಕೊಳಗಾಗಿ ಅಸ್ವಸ್ಥರಾದರು. ನಂತರ ಸುಧಾರಿಸಿಕೊಂಡ್ರು. ಗುತ್ತಿಗೆದಾರರು ನಗರಸಭೆ ಎದುರು ಪ್ರತಿಭಟನೆ ನಡೆಸುವ ವೇಳೆ ಶಾಸಕ ಆರ್.ವಿ. ದೇಶಪಾಂಡೆಯವರು ನಗರಸಭೆಯ ಕಾರ್ಯಾಲಯದಲ್ಲಿ ಆಶ್ರಯ ಸಮಿತಿ ಸಭೆಯ ಸಂಬಂಧ ಉಪಸ್ಥಿತರಿದ್ದರು. ಆಶ್ರಯ ಸಮಿತಿ ಸಭೆ ನಡೆಸಿದ ನಂತರ ಗುತ್ತಿಗೆದಾರರು ಪ್ರತಿಭಟನೆ ನಡೆಸುತ್ತಿದ್ದ ವಿಷಯವನ್ನ ತಿಳಿದು ಅವರನ್ನ ಕಾರ್ಯಾಲಯಕ್ಕೆ ಕರೆದು ಗುತ್ತಿಗೆದಾರ ಸಂಘದ ಪ್ರತಿನಿಧಿಗಳ ಜೊತೆ ಚರ್ಚೆ ನಡೆಸಿದ್ರು. ನಗರಸಭಾ ಅಧ್ಯಕ್ಷ ಅಶ್ಫಾಕ್ ಶೇಖ್, ಪೌರಾಯುಕ್ತ ವಿವೇಕ್ ಬನ್ನೆ, ತಹಶೀಲ್ದಾರ್ ಶೈಲೇಶ್ ಪರಮಾನಂದ, ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲವಾಯಿ ಮೊದಲಾದವರಿದ್ದರು. ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸ್ಟ್ರೈಕ್ ಅದು ಪ್ರಜಾಪ್ರಭುತ್ವದಲ್ಲಿ ಅವರ ಅಧಿಕಾರ. ಅದು ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೇಳಲಿಕ್ಕೆ ನನಗೆ ಅಧಿಕಾರ ಇಲ್ಲ. ಆದರೆ ದಾಂಡೇಲಿ ಪುರಸಭೆ ಬಗ್ಗೆ ಮಾತಾಡಬೇಕಾದ್ರೆ ದಾಂಡೇಲಿ ಪುರಸಭೆಗೆ ನಾವು ಅಭಿನಂದಿಸಬೇಕು. ಕಾಂಟ್ರಾಕ್ಟರ್ಸು ಎಲ್ಲ ಅಸೋಸಿಯೇಷನ್ ಅಭಿನಯಿಸಬೇಕು. ಈಗ ಕಳೆದ 2 ತಿಂಗಳಲ್ಲಿ 5,32,50,545 ರೂಪಾಯಿ ಮುನ್ಸಿಪಾಲ್ಟಿಯಿಂದ ಕಾಂಟ್ರಾಕ್ಟರ್ಸ್ ಪೇಮೆಂಟ್ ಆಗಿದೆ. ಹಾಗಾಗಿ ನಾನು ಭಾಳ ವಿನಯದಿಂದ ಹೇಳ್ತಾ ಇದ್ದೇನೆ, ನಗರಸಭೆ ಬಗ್ಗೆ ಅವ್ರ ಅಭಿಮಾನ ಇರಬೇಕು, ಗೌರವ ಇರಬೇಕು. ಇಷ್ಟು ಪೇಮೆಂಟ್ ಆಗಿದ್ದು ಸಾರ್ವಜನಿಕರಿಗೆ ಗೊತ್ತಾಗಬೇಕಂತ ಹೇಳ್ತಾ ಇದ್ದಾರೆ. ನಾನು ಹೇಳುವ ಅವಶ್ಯಕತೆ ಇಲ್ಲ. ಅಂದರೆ ದಾಂಡೇಲಿ ಜನರಿಗೆ ಗೊತ್ತಾಗಬೇಕಲ್ಲ. ಇವರೆಲ್ಲ ಗರ್ಭಾಟ ಮಾಡಿ ನಮ್ಮ ಹೆಸರಲ್ಲಿ ನಾನು ಹೇಳಿದೆ ನಾನು ನಿನ್ನೆ ಸಂಬಂಧ ಇಲ್ಲ. ನಾವು MLA ಜನರಿಗೆ ಕಾಂಟ್ರಾಕ್ಟರ್ MLA ಮಾಡ್ಕೊಂಡು ಫ್ರೆಂಡ್ಸ್ ಇರ್ತಾರೆ. ಯಾರು ಕಾಂಟ್ರಾಕ್ಟರ್ ಅದಾರೋ ಯಾವ ಕಾಂಟ್ರಾಕ್ಟರ್ ಇದ್ದಾರೋ ನನಗೆ ಗೊತ್ತಿಲ್ಲ. ಬೇರೆ MLA ಸಂಬಂಧ ಇಟ್ಕೊಳ್ತಾನೆ. 9 ಚುನಾವಣೆ ಆಡಿದ್ದೇನೆ ನಾನು. 9 ಚುನಾವಣೆ ಆಡಿದ್ದೇನೆ. ಯಾರು ಪಾತ್ರ ಹೇಳಿದ್ರು ಬೇಡಿರು ನನ್ನ ಕಡೆ ಮಾತಾಡಕ್ಕೆ ಹೋಗ್ಬೇಡಿ. ನಾವು ಭಾಳ ಸ್ಪಷ್ಟತೆ ಯಾರು ನ್ಯಾಯಬದ್ಧವಾಗಿ ಯಾರು ಪೇಮೆಂಟ್ ಆಗಬೇಕು ಆಗಬೇಕು ನಾವು ಈ ಪಾರ್ಟಿ ಕಾಂಟ್ರಾಕ್ಟರ್ ಪಾರ್ಟಿ ಕಾಂಟ್ರಾಕ್ಟರ್ ಪಾರ್ಟಿ ಅಂತ ಇಲ್ಲ. BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಯಾವ ಪಾಪ ಕೆಲಸ ಮಾಡ್ತಾರೆ ಹಣ ಅಂತ ನಾವು ಹಣ ಸಿಗಬೇಕು. ಪ್ರಯತ್ನ ಮಾಡೋದು ನನ್ನ ಕಡೆ ಪ್ರಯತ್ನ ಮಾಡ್ತೇವೆ. ಸ್ಟ್ರೈಕ್ ಮಾಡೋದಿಲ್ಲ, ನೀವು ಕಂಟಿನ್ಯೂ ಮಾಡ್ಬೋದು. ನಾನು ನಿಮಗೆ ಬೇಡ ಹೇಳಿ ನಮ್ಗೆ ಅಧಿಕಾರ ಇಲ್ಲ. ಆದರೆ ಇದರಿಂದ ಉಪಯೋಗ ಆಗೋದಿಲ್ಲ ಹೌದಲ್ಲ. ಇಲ್ಲೇ ಸ್ಟ್ರೈಕ್ ಮಾಡಿದ್ರೆ ಈ ಸಿದ್ದರಾಮಯ್ಯ ಗೊತ್ತಾಗ್ತದೆ. ಸ್ಟ್ರೈಕ್ ಮಾಡೋದು ಸರ್ ಸ್ಟ್ರೈಕ್ ನಡೀತಾ ಇದೆ. ಈಗ ಪ್ರತಿಭಟನೆ ಏನು ಮಾಡ್ತಾ ಇದ್ದೀರಿ? ಹೌದು. ಕಮಿಷನರ್ ಹೇಳಿದ 5 ಕೋಟಿ 32 2 ತಿಂಗಳಲ್ಲಿ ಕೊಟ್ಟಿರ್ತಾರೆ. ಮತ್ತೆ ಎಷ್ಟು ಕೊಡಬೇಕು? ಆನಂದ ಅಂತ ಹೇಳಿದ್ದಾರೆ. ಮುನ್ಸಿಪಾಲಿಟಿ ಬಿಲ್ಡಿಂಗ್ ಮಾರ ಮಾಡ್ತಾವ. ವಿದ್ಯೆ ಮನುಷ್ಯನಲ್ಲಿ ವಿನಯತೆಯನ್ನ ತರುತ್ತದೆ. ನಾನು ನನ್ನ ಸಾರ್ವಜನಿಕ ಬದುಕಿನಲ್ಲಿ ಮೊದಲು ಮಹತ್ವ ನೀಡಿದ್ದೇ ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯಕ್ಕೆ. ಅದನ್ನು ಈಗಲೂ ಪಾಲಿಸುತ್ತಿದ್ದೇನೆ ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್.ವಿ. ದೇಶಪಾಂಡೆ ನುಡಿದರು.
ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಣ ಅಭಿಯಾನ ಯೋಜನೆಯಡಿಯಲ್ಲಿ ಪಿಎಂ ಉಷಾ ಮಂಜೂರಾದ 5 ಕೋಟಿ ರೂಪಾಯಿ ವೆಚ್ಚಗಳ ಸಾಂಸ್ಥಿಕ ಅಭಿವೃದ್ಧಿ ಯೋಜನೆಯ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಹಾಗೂ ಗ್ರಂಥಾಲಯ ಮತ್ತು ವ್ಯಾಯಾಮ ಶಾಲೆಗಳ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡುತ್ತಿದ್ರು. ನಾನು ಉನ್ನತ ಶಿಕ್ಷಣ ಸಚಿವನಿದ್ದಾಗ ದಾಂಡೇಲಿ ಪ್ರಥಮ ದರ್ಜೆ ಕಾಲೇಜನ್ನ ಮಂಜೂರಿ ಮಾಡಿಸಿದ್ದೆ. ಕಾಲೇಜು ಆರಂಭದಿಂದ ಇಲ್ಲಿಯವರೆಗೂ ಕೂಡ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಾ ಬಂದಿದ್ದು, ಈಗ 400 ವಿದ್ಯಾರ್ಥಿಗಳಿಗೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿರುವುದು ಹೆಮ್ಮೆಯ ವಿಚಾರ. ಪ್ರಾಚಾರ್ಯ ಡಾಕ್ಟರ್ ಎಂಡಿ ಒಕ್ಕುಂದ ಸಾರಥ್ಯದಲ್ಲಿ ಕಾಲೇಜಿನ ಎಲ್ಲಾ ಸಿಬ್ಬಂದಿಗಳು ಉತ್ತಮ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಇವರ ಪ್ರಾಮಾಣಿಕ ಪ್ರಯತ್ನದಿಂದಾಗಿಯೇ ಕಾಲೇಜು ಸಮಗ್ರವಾಗಿ ಅಭಿವೃದ್ಧಿಯನ್ನ ಕಂಡಿದೆ. ಈ ಕಾಲೇಜು ಈ ಜಿಲ್ಲೆಯ ಅತಿ ಶ್ರೇಷ್ಠವಾದ ಕಾಲೇಜುಗಳಲ್ಲಿ ಒಂದಾಗಿದೆ. ರಾಜ್ಯದ ಗಮನವನ್ನ ಕೂಡ ಈ ಕಾಲೇಜು ಸೆಳೆಯಲಿದೆ ಎಂದರು. ನನ್ನ ಬಗ್ಗೆ ಕೆಲವು ಒಳ್ಳೆಯ ವಿಚಾರ ಪ್ರಸ್ತಾಪ ಮಾಡಿದರು. ಮತ್ತು ಈ ಯೋಜನೆ ಕೇವಲ 20 ಕಾಲೇಜಿಗೆ, ಡಿಗ್ರಿ ಕಾಲೇಜುಗಳಿಗೆ ಕರ್ನಾಟಕದಲ್ಲಿ ಬಂದಿದೆ. ಅದರಲ್ಲಿ ನಮ್ಮದು ಬಂದು ಇದೆಲ್ಲ ಶ್ರೇಯ ನಮ್ಮ ಶಾಸಕರು ಹೋಗ್ತಾ ಇದ್ದೇವೆ. ಇದು ನಾನು ಒಪ್ಪೋದು. ಇದರ ಶ್ರೇಯ ನೀವು ಕೇಳಿದ್ರೆ ಅದೆಲ್ಲ ನಾವು ಕೊಡ್ತೇವೆ. ಹಾಗಾಗಿ ಯಾವಾಗ ಸೆಂಟ್ರಲ್ ಗವರ್ಮೆಂಟ್ ಟೀಮ್ ಬಂತು, ಅವರು ಏನಿದೆ ಮೂಲಸೌಕರ್ಯವಿವೆ, ಮಾನವ ಸಂಪನ್ಮೂಲ ಹೇಗಿದೆ ಅದರಲ್ಲಿ ಪಾಸ್ ಆಗುತ್ತೆ, ಒಳ್ಳೆ ಮಾರ್ಕು. ಹಾಗಾಗಿ ನಿಮಗೆ ಆಶಾ ಉಷಾ ಏನಾದ್ರೆ ಬಂದ್ಬಿಟ್ಟಿದೆ. ಆಶಾ ಅಂದ್ರೆ ಉಷಾ, ಉಷಾ ಅಂದ್ರೆ ಆಶಾ ಬಂದ್ಬಿಟ್ಟಿದೆ. ಬೇರೆ ಯಾವ ಕಾರಣ ಇಲ್ಲ. ಹಾಗಾಗಿ ಇದು ಸರಿಯಾದ ಉಪಯೋಗ ಆಗಬೇಕು. ನನ್ನ ಗಾಡಿ ಹಿಡಿದ ನಂತರ ನಾಳೆ ಬರಬಾರ್ದು ಅಂತಲ್ಲ, ಮಳೆ ಬರ್ತಾ ಇದೆ, ಮಕ್ಕಳು ನಿಂತಾರೆ, ಅಲ್ಲ ನಾಳೆ ಉಳಿಸ್ಕೊಂಡ್ರೆ ಇನ್ನು ಜ್ವರ. ದಾಂಡೇಲಿಯ ಯುವ ಜನತೆಗೆ ಅನುಕೂಲವಾಗಲೆಂದು ವಿಟಿಯು ಕೌಶಲ್ಯಾಭಿವೃದ್ಧಿ ಕೇಂದ್ರವನ್ನ ನಾನು ಉನ್ನತ ಶಿಕ್ಷಣ ಸಚಿವನಾಗಿದ್ದಾಗ ಆರಂಭಿಸಿದ್ದೆ. ವಿಶಾಲವಾದ ಜಾಗದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕಟ್ಟಡವೂ ನಿರ್ಮಾಣವಾಗಿದೆ. ಆದರೆ ನನ್ನ ನಿರೀಕ್ಷೆಯ ಪ್ರಮಾಣದಲ್ಲಿ ಅದು ಪ್ರಯೋಜನಕಾರಿಯಾಗುತ್ತಿಲ್ಲ. ಈ ಬಗ್ಗೆ ನನಗೆ ಬೇಸರವಿದೆ ಎಂದರು. ಬಿಲ್ಡಿಂಗ್ ನಿರ್ಮಾಣ ಆಗ್ತದೆ, ಅದಕ್ಕೆ 91 ಲಕ್ಷ ರೂಪಾಯಿ ಕೊಡ್ತಾರೆ. 91 ಲಕ್ಷ ಗಾಡಿಗಳು, ಕೆಲವು ಗಾಡಿಗಳು ಬರ್ತೀರಿ, ನೀವು ಮೋಟರ್ ಸೈಕಲ್ ಬರ್ತೀರಿ, ಕಾರ್ ಬರ್ತಾರೆ, ಎಸ್ಪಿ ನಡ್ಕೊಂಡು ಬರ್ತಾರೆ. ಅದರ ಅವಶ್ಯಕತೆ ಇಲ್ಲ. ಗಾಡಿಗಳು ಮೋಟರ್ ಸೈಕಲ್ ಇರ್ಬೋದು, ಸ್ಕೂಟರ್ ಇರ್ಬೋದು, ಸೈಕಲ್ ಇರ್ಬೋದು, ಕಾರು ಪಾರ್ಕ್ ಮಾಡಲಿಕ್ಕೆ ಪಾರ್ಕಿಂಗ್ ಸ್ಟ್ಯಾಂಡ್ ಮಾಡ್ತಾ ಇದ್ದಾರೆ. 5 ಲಕ್ಷ ರೂಪಾಯಿ ಕೊಡ್ತಾರೆ, 5 ಲಕ್ಷ ರೂಪಾಯಿ. ನಿಮ್ಮ ಫಿಸಿಕ್ಸ್ ಲೈಬ್ರರಿ ರಿನ್ಯೂ ಮಾಡಲಿಕ್ಕೆ 2 ಲಕ್ಷ ರೂಪಾಯಿ ಕೊಡ್ತಾ ಇದ್ದೇವೆ. ನಾವು ನಿಮ್ಮ ಗುರುಗಳಿಗೂ ಬಿಟ್ಟಿಲ್ಲ, ಅವ್ರು ಎಲ್ಲಿ ಕೊಡ್ತಾರೋ ಆ ಲೈನ್ಗಳು, ಆ ರೂಮ್ಗಳು ಸುಧಾರಿಸಿ ಒಳ್ಳೆ ಆಡಳಿತ ಕಚೇರಿ, ಪ್ರಿನ್ಸಿಪಲ್ಗೆ ಒಳ್ಳೆ ಚೇಂಬರ್ ಮಾಡಲಿಕ್ಕೆ 18,50,000 ಕೊಟ್ಟಿದ್ದೇವೆ. ಚಪ್ಪಾಳೆ ಪ್ರಿನ್ಸಿಪಲ್ ನಮ್ಮ ಚಪ್ಪಾಳೆ ಹೊಡೆದಿಲ್ಲ, ಆಕ್ಷನ್ ಯಾರು ನೋಡಲ್ಲ. ಅದರ ನಂತರ ನಿಮ್ಮ ಕಡೆ ಏನು ಶೌಚಾಲಯಗಳಿವೆ, ಅದರ ರಿನ್ಯೂವೇಷನ್ ಮಾಡಲಿಕ್ಕೆ 2,75,000 ಕೊಡ್ತಾರೆ. ಬಿಲ್ಡಿಂಗ್ ನಂಬರ್ 1, ಬಿಲ್ಡಿಂಗ್ ನಂಬರ್ 2 ಇಲ್ಲಿ ಏನು ರಿಪೇರ್ಸ್ ಇದೆ, ಆ ರಿಪೇರ್ಸ್ ಮಾಡಲಿಕ್ಕೂ ಸಹ 5 ಲಕ್ಷ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಂಡಿ ಒಕ್ಕುಂದ, ಪಿಎಂ ಉಷಾ ಯೋಜನೆಗಾಗಿ
ದೇಶದೆಲ್ಲೆಡೆಯಿಂದ 13,500 ಅರ್ಜಿಗಳು ಹೋಗಿದ್ದವು. ಅವುಗಳಲ್ಲಿ 300 ಕಾಲೇಜುಗಳು ಮಾತ್ರ ಆಯ್ಕೆಯಾಗಿವೆ. ಕರ್ನಾಟಕದಿಂದ ಆಯ್ಕೆಯಾದ 20 ಕಾಲೇಜುಗಳಲ್ಲಿ ದಾಂಡೇಲಿಯ ನಮ್ಮ ಕಾಲೇಜು ಕೂಡ ಒಂದಾಗಿರುವುದು ಅಭಿಮಾನದ ಸಂಗತಿಯಾಗಿದೆ ಎಂದು ಹೇಳಿ, ಈ ಕಾಲೇಜಿಗೆ ಅಭಿವೃದ್ಧಿಗಾಗಿ ಮೂಲ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಶಾಸಕ ಆರ್.ವಿ. ದೇಶಪಾಂಡೆಯವರು ನೀಡಿದ ಕೊಡುಗೆಯನ್ನ ಸ್ಮರಿಸಿದ್ರು. ಡೇ ಅಂಡ್ ನೈಟ್ ಎಲ್ಲ ಮಾಹಿತಿ ತರಿಸಿ ಆಕಾಶ ದಾಡಿಗೆ ಅಂತ ಈಗ ಇಂಜಿನಿಯರ್ ಇದ್ದಾನೆ ಹುಡುಗ FDC ಬಂದಿದ್ದ, ಅವ ಸಾಫ್ಟ್ವೇರ್ ಅಲ್ಲಿ ಭಯಂಕರ ಫಾಸ್ಟ್ ಇದ್ದ. ನಾವೆಲ್ಲ ರೆಡಿ ಮಾಡೋದು ಅವ್ರು ಸಾಫ್ಟ್ವೇರ್ ತುಂಬೋದು. ನಮ್ಮ ಇವರಿದ್ದಾರೆ, ವೆರ್ನೇಕರ್ ಇದ್ದಾರೆ, ನಮ್ಮ ಬಸವರಾಜ್ ಇದ್ದಾರೆ, ಸುಮಾರು ಎಲ್ಲರೂ ಈ ಇಡೀ ತಂಡ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತು. ಹೀಗಾಗಿ ಈ ಸಂದರ್ಭದಲ್ಲಿ ಸಾಹೇಬರ ಎದುರು ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆ ನಮ್ಮ ವಿದ್ಯಾರ್ಥಿಗಳು ಕೂಡ ಬಹುಶಃ ಇಂಥ ದೊಡ್ಡ ಕೆಲಸ ನಡೆದಾಗ ವಿದ್ಯಾರ್ಥಿಗಳ ಸಪೋರ್ಟ್ ಭಾಳ ದೊಡ್ಡದಿರ್ತದೆ. ನಮ್ಮ ಮಕ್ಕಳು ಎಷ್ಟು ಕೆಲಸ ಮಾಡ್ತಾರೆ ಅಂತಂದರೆ ಅವರು ಏನು ಬೇಕು ಮಾಡ್ತಾರೆ ಕಾಲೇಜ್ ಸಲುವಾಗಿ. ಅಂಥ ಮಕ್ಕಳನ್ನು ಪಡೆದು ನಾವೆಲ್ಲ ಪುಣ್ಯವಂತರು. ಮತ್ತು ಎಲ್ಲ ನಮ್ಮ CDC ಸದಸ್ಯರು, ನಮ್ಮ ಸಾಹೇಬರು ಇಂಥವ್ರ ಜೊತೆ ಪ್ರಾಂಶುಪಾಲನಾಗಿ ನಾವೆಲ್ಲ ಸಿಬ್ಬಂದಿಯಾಗಿ ಕೆಲಸ ಮಾಡೋದು ನಮ್ಮ ಪುಣ್ಯ ಅಂತ ಅಂದ್ಕೊಂಡು ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷ ಅಶ್ಫಾಕ್ ಶೇಖ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ, ನಗರಸಭಾ ಸದಸ್ಯರಾದ ಸಂಜಯ್ ನಂದ್ಯಾಳ್ಕರ್, ಯಾಸ್ಮೀನ್ ಕಿತ್ತೂರ್, ಸರಸ್ವತಿ ರಜಪೂತ್, ಅನಿಲ್ ನಾಯ್ಕರ್, ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಇಕ್ಬಾಲ್ ಶೇಖ್, ಬಶೀರ್ ಗಿರಿಯಾಳ, ರಫೀಕ್ ಖಾನ್, ತಹಶೀಲ್ದಾರ್ ಶೈಲೇಶ್ ಪರಮಾನಂದ, ಪೌರಾಯುಕ್ತ ವಿವೇಕ್ ಬನ್ನೆ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ TC ಹಾದಿಮನಿ ಮೊದಲಾದವರಿದ್ದರು. SP ದೇವರೆಡ್ಡಿ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಹಚ್ಯಾಳ, ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಶಿಕ್ಷಕಿಯರು ಬೇಕಾಗಿದ್ದಾರೆ. BSc B.Ed ಆದ 2, BA B.Ed ಆದ 2, PUC D.Ed ಆದ 2 ಹಾಗೂ ಪೂರ್ವ ಪ್ರಾಥಮಿಕ ವಿಭಾಗ PUC ಅಥವಾ ಯಾವುದೇ ಪದವೀಧರರಾದ 3 ಶಿಕ್ಷಕಿಯರು ಬೇಕಾಗಿದ್ದಾರೆ. ಸೇವಾ ಅನುಭವ ಹೊಂದಿರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಆಕರ್ಷಕ ವೇತನ ನೀಡಲಾಗುವುದು. ಜೊತೆಗೆ ಊಟ ಮತ್ತು ವಸತಿ ಸೌಲಭ್ಯವನ್ನ ಕಲ್ಪಿಸಲಾಗುವುದು. ಸಂಪರ್ಕಿಸುವ ವಿಳಾಸ: ಮುಖ್ಯ ಗುರುಗಳು ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9945885996, 9980687077. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು,
ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.